ಸಮಾಜದ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮ ವಿದ್ಯಾಭ್ಯಾಸ ದೊರೆತರೆ ಸಮಾಜ ಉನ್ನತಿ ಹೊಂದಲು ಸಾಧ್ಯ. ಪ್ರತಿಯೊಂದು ಜಾತಿ ಸಂಘಟನೆಗಳು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕುಂದಾಪುರದ ಗಾಂಧಿ ಮೈದಾನದಲ್ಲಿ ನಡೆದ ದೇವಾಡಿಗರ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದರು. ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಆಗ್ತಾ ಇದ್ರು, ಮೆಡಿಕಲ್ ಓದ್ತಾ ಇದ್ರು, ಇದೆಲ್ಲ ಇತ್ತಲ್ಲ, ಶಿಕ್ಷಕರಾಗ್ತಾ ಇದ್ರು, ವಕೀಲರಾಗ್ತಾ ಇದ್ರು ಅನ್ನುವಂಥ ಕಾಲ ಇತ್ತು. ಹಣವಿದ್ದವರಿಗೆ ಮಾತ್ರ ಅಧಿಕಾರ ಅವಕಾಶ ಅನ್ನುವಂಥ ಕಾಲ ಇತ್ತು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕುವಂಥ ಕಾಲಘಟ್ಟ ಇರೋದ್ರಿಂದಾಗಿ ಬಡವರ ಮಕ್ಕಳು ಕೂಡ ಇಂಜಿನಿಯರ್ ಆಗಲಿಕ್ಕೆ, ಡಾಕ್ಟರ್ ಆಗಲಿಕ್ಕೆ ಅವಕಾಶಗಳಾಗಿದೆ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಸಮಾಜದಲ್ಲಿರುವಂಥ ಕೊನೆಯ ಮಗುವೊಂದು, ಯಾರೋ ಕೂಲಿಗಾರ ಮಗುವೊಂದಕ್ಕೆ ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಆ ಬಡವನಿಗೆ, ಆ ಹೆತ್ತವರಿಗೆ, ಕೂಲಿ ಮಾಡುವವರಿಗೆ ನಮಗೂ ಡಾಕ್ಟರ್ ಆಗಲಿಕ್ಕೆ ಶಕ್ತಿ ಇದ್ದು ಕೂಡ ಡಾಕ್ಟರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಜಾತಿ ಸಂಘಗಳು ಒಂದಷ್ಟು ಪ್ರಯತ್ನ ಪಟ್ಟು ಅವರಿಗೆ ಏನಾದರೂ ಒಂದು ಸಹಾಯಗಳನ್ನು ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ವಿಶ್ವಾಸ ತುಂಬಿದರೆ ಆ ಬಡವನ ಮಕ್ಕಳು ಕೂಡ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಅವಕಾಶ. ದೇವಾಡಿಗರ ಕ್ರೀಡಾಕೂಟವನ್ನು ಆರಂಭ ಮಾಡಿ ಇವತ್ತು ಅದನ್ನು ಆಚರಣೆ ಮಾಡಿ ತಾವೆಲ್ಲರೂ ತುಂಬ ಕ್ರೀಡಾ ವಿಷಯದಲ್ಲಿ ಶ್ರಮಪಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ನಿಮಗೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು ಅಂತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೈಂದೂರು ಶಾಸಕರಾದ ಸುಕುಮಾರ್ ಶೆಟ್ಟಿಯವರು ಮಾತನಾಡಿ, ದೇವಾಡಿಗ ಸಮಾಜ ಬಾಂಧವರು ಪ್ರಾಮಾಣಿಕರು, ಶ್ರಮಜೀವಿಗಳು. ಅವರ ಸಮಾಜ ಭವನ ನಿರ್ಮಾಣಕ್ಕೆ ಈಗಾಗಲೇ ಹಣ ಮೀಸಲಿರಿಸಲಾಗಿದೆ ಎಂದರು. ಬಹಳ ದೊಡ್ಡ ಮಟ್ಟದಲ್ಲಿದೆ. ಸಾತ್ವಿಕ ಜನರು ಸಾತ್ವಿಕರಾಗಲಿಕ್ಕೂ ಒಂದು ಕಾರಣ ಇದೆ. ನೀವು ದೇವಸ್ಥಾನದಲ್ಲಿ ದೇವರ ಮುಂದೆ ಹೋಗುವವರು, ದೇವರ ಮುಂದೆ ಹೋಗುವಾಗ ನೀವು ತಪ್ಪು ಮಾಡ್ಲಿಕ್ಕೆ ಆಗುದಿಲ್ಲ. ದೇವರು ನೋಡ್ತಾನೆ, ನಾವು ಮಾಡಬಾರ್ದು ತಪ್ಪು ಅನ್ನುವಂಥ ಮನೋಭಾವನೆ ನಿಮ್ಮ ಹೃದಯಾಂತರಾಳದಲ್ಲಿ ಬಹಳಷ್ಟು ವರ್ಷಗಳಿಂದ ಬಂದಂತ ಒಂದು ವಿಷಯ. ಕೈ ಮುಗಿದು ಮುಂದೆ ಮುಂದೆ ಹೋಗ್ತಾ ಇದ್ದೀರಿ. ನಾವೆಲ್ಲ ಹಿಂದೆ ಹೋಗುವವರು, ಶ್ರೀನಿವಾಸ ಪೂಜಾರಿ ನಾವೆಲ್ಲ ಹಿಂದೆ ಹೋಗುವುದು. ನಾವು ಮಾಡುವಂತ ನಮ್ಮ ವ್ಯವಸ್ಥೆ ಬೇರೆ, ನಿಮ್ಮ ವ್ಯವಸ್ಥೆ ಬೇರೆ ಅಂತ ಸಾತ್ವಿಕ ಮನೋಭಾವದ ಒಂದು ಸಮಾಜ ದೇವಡಿಗ ಸಮಾಜದ ಬಗ್ಗೆ ನಾನು ಬಹಳಷ್ಟು ಕಳಕಳಿಯನ್ನು ಹೊಂದಿದ್ದೇನೆ. ವೇದಿಕೆಯಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತೆಯರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ ಉಡುಪಿ ನಗರಸಭಾ ಸದಸ್ಯರಾದ ವಿಜಯ್ ಕೊಡಪೂರು, ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಅಭಿನ್ ದೇವಾಡಿಗ, ಅರವಿಂದ್ ದೇವಾಡಿಗ, ಪ್ರಜ್ವಲ್ ದೇವಾಡಿಗ ಅವರಿಗೆ ಕ್ರೀಡಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನ ಕ್ರೀಡಾ ಸಮಿತಿ ಅಧ್ಯಕ್ಷರಾದ ರಮೇಶ್ ದೇವಾಡಿಗ ವಣ್ಸೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮುಂಬೈ ಉದ್ಯಮಿಗಳಾದ ನಾಗರಾಜ್ ಪಡುಕೋಣೆ, ಧರ್ಮಪಾಲ್ ದೇವಾಡಿಗ, ಮುಂಬೈ ದೇವಾಡಿಗ ಸಂಘದ ಅಧ್ಯಕ್ಷರಾದ ರವಿಎಸ್ ದೇವಾಡಿಗ, ಏಕನಾಥೇಶ್ವರಿ ದೇವಸ್ಥಾನದ ಟ್ರಸ್ಟಿ ಮೋಹನ್ದಾಸ್ ಹಿರಿಯಡ್ಕ, ಕೊಡಪೂರು ಸಾಫ್ಟ್ವೇರ್ ಇಂಜಿನಿಯರ್ ಗಣೇಶ್ ದೇವಾಡಿಗ, ಕಿರಿಮಂಜೇಶ್ವರ ದೇವಾಡಿಗ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಂಕರ್ ಅಂಕದಕಟ್ಟಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ರಾಯಪ್ಪನಮಠ, ಕೋಶಾಧಿಕಾರಿ ಸಂಚಾಲಕ ನಾರಾಯಣ್ ದೇವಾಡಿಗ, ಭಾರತೀಯ ಸೇನೆಯ ಸುಬೇದರ್ ಮೇಜರ್ ರಾಜೇಶ್ ದೇವಾಡಿಗ, ದಾರಿಮನೆ ಹಾಗೂ ಸಮಸ್ತ ದೇವಾಡಿಗ ಬಾಂಧವರು ಈ ವೇಳೆ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.